2025 ಎಂಟನೇ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಅದಕ್ಕೆ ಏನೇನು ಪೂರ್ವ ಸಿದ್ಧತೆ ಮಾಡ್ಕೋಬೇಕು, ಏನೇನು ಸಾಮಗ್ರಿ ಬೇಕು ಅಂತ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಪೂಜೆ ಸಾಮಗ್ರಿಗಳು ಏನೇನು ಬೇಕಾಗುತ್ತೆ ಅಂತ. ಮಹಾಲಕ್ಷ್ಮಿ ಮುಖವಾಡ, ಅರಿಶಿನ ಕುಂಕುಮ, ಕರ್ಪೂರ, ಪಚ್ಚೆ ಕರ್ಪೂರ, ಧೂಪ, ಊದ್ಬತ್ತಿ, ವೀಳ್ಯದೆಲೆ, ದೀಪದ ಎಣ್ಣೆ ಅಥವಾ ತುಪ್ಪ, ಅಡಿಕೆ, ಬಟ್ಲಡಿಕೆ, ಗೆಜ್ಜೆ ವಸ್ತ್ರೆ, ಸಗಣಿ, ಗಂಜಲ, ಬಾಗಿನದ ಸಾಮಾನು, ಕೆಂಪು, ಹಳದಿ, ಹಸಿರು ಯಾವುದಾದ್ರೂ ಬಳೆಗಳು, ಅರಿಶಿನ ಕೊಂಬು ಹಾಗೂ ಸೀರೆ ಅಥವಾ ಬ್ಲೌಸ್ ಪೀಸ್, ಕೊಬ್ಬರಿ, ಕಡಲೆ, ಬೆಲ್ಲ, ಅಚ್ಚುಬೆಲ್ಲ, ಹೂವು ಹಾಗೂ ಬಾಳೆಹಣ್ಣು. ಗಂಜಲ ತಂದು ನೀವು ಮನೇನ ಅದರಲ್ಲಿ ಉಪ್ಪು ಹಾಕ್ಬಿಟ್ಟು ಆವತ್ತಿನ ದಿನ ಮನೇನ ನೀವು ಒರೆಸ್ಕೊಳ್ಳೋದ್ರಿಂದ ಬಹಳ ಒಳ್ಳೆಯದಾಗಿ ಶುಭ ಆಗುತ್ತೆ. ಹಾಗೂ ಸಗಣಿ ತಂದು ಮನೆ ಮುಂದೆ ನೀವು ತಾರಿಸಿ ರಂಗೋಲಿ ಹಾಕೋದು ಬಹಳ ಮುಖ್ಯ. ಗೆಜ್ಜೆ ವಸ್ತ್ರೆ ಅಂತೂ ಮರೀಲೇಬೇಡಿ, ಅದು ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾದ ಒಂದು ಅಂಶವಾಗಿರುತ್ತೆ. ಇದು ಪೂಜಾ ಸಾಮಗ್ರಿಗಳಲ್ಲಿ ಹೂವು ಎಷ್ಟು ಥರ ಅಂತ ನಾನು ಮುಂದೆ ತಿಳಿಸ್ತೀನಿ. ಹಾಗೂ ದೀಪಗಳನ್ನ ಇಟ್ಕೊಳ್ಳಿ, ದೀಪದ ಬತ್ತಿ, ಸೀರೆ ಹಾಗೂ ತಾಳಿ ಅಥವಾ ಅರಿಶಿಣದ ಕೊಂಬು, ತಾಳಿ ನಿಮ್ಮ ಶಕ್ತಿ ಅನುಸಾರ, ತಾಮ್ರ ಅಥವಾ ಬೆಳ್ಳಿ ಬಿಂದಿಗೆ, ಅದು ಕೂಡ ಅಷ್ಟೇ. ತಾಮ್ರ ಆದರೂ ಆಗ್ಬೋದು, ಬೆಳ್ಳಿ ಅನುಕೂಲ ಇರೋರು ಬೆಳ್ಳಿ ಬಿಂದಿಗೆಲಾದರೂ ನೀವು ಲಕ್ಷ್ಮಿನ ಕೂರಿಸ್ಬೋದು. ಅಕ್ಕಿ, ತಟ್ಟೆ, ಚಿಲ್ಲರೆ ಕಾಸು, ತಪ್ಪರ ಹಣ ಮತ್ತು ದೇವನ ಗುಡಿಸೋದಕ್ಕೆ ಮಣೆ. ಹೂಗಳಲ್ಲಿ ಯಾವುದ್ಯಾವ್ದು ಬೇಕು ಅಂದರೆ ತಾವರೆ ಹೂವು, ಕಣಗಲು ಹೂವು, ಗುಲಾಬಿ, ತುಳಸಿ ಹಾರ ಹಾಗೂ ಮಲ್ಲಿಗೆ, ಸಾಮಂತಿಗೆ, ಕನಕಾಂಬರ ಹಾಗೂ ಯಾವುದಾದ್ರೂ ಒಂದು ನಿಮಗೆ ಇಷ್ಟವಾಗಿರುವಂಥ ಹಾರ. ಅದರಲ್ಲಿ ತಾಯಿಗೆ ಇಷ್ಟವಾಗಿರೋದು ತಾವರೆ ಹೂವು, ಕಣಗಲು ಹೂವು ಬಹಳ ಇಷ್ಟ. ಅಮ್ಮಂಗೆ ಸುವಾಸನೆ ಸುವಾಸನೆ ಅಂದರೆ ಬಹಳ ಅಮ್ಮ ಇಷ್ಟಪಡ್ತಾರೆ. ಸೊ ಅದರಿಂದ ಮಲ್ಲಿಗೆ ಆದರೂ ನೀವು ಹಾಕಿ ಅಮ್ಮನಿಗೆ ನೀವು ಯಾವುದಾದ್ರೂ ನಿಮ್ಮ ಶಕ್ತಿ ಅನುಸಾರ ನೀವು ಹೂಗಳನ್ನ ಹಾಕಿ ಪೂಜೆಯನ್ನು ನೀವು ತಾಯಿಗೆ ಮಾಡಿ ಹೊಲಿಸ್ಕೋಬಹುದು. ಹಾಗೂ ನೆಕ್ಸ್ಟು ಹಣ್ಣುಗಳಲ್ಲಿ ಯಾವ ಥರ ಹಣ್ಣುಗಳು ಬೇಕಾಗುತ್ತೆ ಅಂದರೆ ಬಾಳೆಹಣ್ಣು, ಸೇಬು, ದಾಳಿಂಬೆ, ಅನಾನಸ್, ದ್ರಾಕ್ಷಿ, ಕಿತ್ತಲೆ, ಮೋಸಂಬಿ, ಮಾವಿನ ಹಣ್ಣು, ಸೀತಾಫಲ, ಸ್ಟಾರ್ ಫ್ರೂಟ್ ಅಥವಾ ನಕ್ಷತ್ರದ ಹಣ್ಣು ಅಂತ ಕರಿತೀವಿ, ಬೆಟ್ಟದ ನೆಲ್ಲಿಕಾಯಿ ಹಾಗೂ ಸೀಬೆಹಣ್ಣು. ಇಷ್ಟರಲ್ಲಿ ಯಾವುದಾದ್ರೂ ಹಣ್ಣುಗಳನ್ನ ತಂದು ನೀವು ಪೂಜೆಗೆ ನೀವು ಸಲ್ಲಿಸ್ಬೋದು. ಅದರಲ್ಲೂ ತಾಯಿಗೆ ದಾಳಿಂಬೆ ಅಂದರೆ ಬಹಳ ಇಷ್ಟ. ಸ್ಟಾರ್ ಫ್ರೂಟ್ ಆಗಿರ್ಬೋದು, ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು. ಅಮ್ಮನಿಗೆ ಈ ಹಣ್ಣುಗಳು ಸೀತಾಫಲ, ಈ ಹಣ್ಣುಗಳು ನೈವೇದ್ಯಕ್ಕೆ ತಾಯಿಗೆ ನೀವು ನಿಮ್ಮ ಶಕ್ತಿ ಅನುಸಾರ ನಿಮಗೆ ಎಷ್ಟಾಗುತ್ತೋ ಅಷ್ಟು ತಂದು, ಅಷ್ಟೇ ಅಂತಾರೆ ಎಷ್ಟಾದರೂ ತಂದು ನೀವು ಅಮ್ಮನ ಇಟ್ಟು ಪೂಜೆನ ಮಾಡ್ಬೋದಾಗುತ್ತೆ. ಹಾಗೆ ನೆಕ್ಸ್ಟು ಏನಂತ ಅಂದರೆ ಡ್ರೈ ಫ್ರೂಟ್ಸ್ಗಳು ಬರುತ್ತೆ. ಡ್ರೈ ಫ್ರೂಟ್ಸಲ್ಲಿ ಅಮ್ಮನಿಗೆ ಪ್ರತಿಯೊಂದು ಡ್ರೈ ಫ್ರೂಟ್ಸು ನಾನು 6 ನಾನು ಸೂಚಿಸ್ತೀನಿ. ಯಾಕಂದರೆ 6 ಅಂದರೆ ಶುಕ್ರ ಅಂದರೆ ಶುಕ್ರ ದೇಶ, ಪ್ರತಿಯೊಂದಕ್ಕೂ ಶುಕ್ರನ ಒಂದು ದಯೆ ಹಾಗೂ ಒಂದು ನಮಗೆ ಬ್ಲೆಸ್ಸಿಂಗ್ಸ್ ಬಹಳ ಮುಖ್ಯ. ಅದರಿಂದ ನೀವು 6 ತೆಗೆದುಕೊಳ್ಳಿ ಎಲ್ಲದಕ್ಕೂ ಕೂಡ. ಬಾದಾಮಿ, ಖರ್ಜೂರ, ಕಲ್ಸಕ್ಕರೆ, ಗೋಡಂಬಿ, ದ್ರಾಕ್ಷಿ ಎಲ್ಲ 6 ಇಟ್ಟು ಪೂಜೆ ಮಾಡಿ. ಹಾಗೂ ಮಹಾಲಕ್ಷ್ಮಿ ದೇವಿಗೆ ಅಲಂಕಾರಕ್ಕೆ ಏನೇನು ಮಾಡಬೇಕು ಅಂದರೆ ನಿಮಗೆ ಹೆಣ್ಮಕ್ಳಿಗೆ ಆಲ್ರೆಡಿ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ, ವಿಶೇಷವಾಗಿ ಏನು ಹೇಳೋದು ಬೇಡ. ಆದರೂ ಕೂಡ ಲಕ್ಷ್ಮಿ ಮುಖವಾಡ, ಅದು ಬೆಳ್ಳಿ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ನಿಮ್ಮ ಒಂದು ಶಕ್ತಿ ಅನುಸಾರ. ಬೆಳ್ಳಿದಿಲ್ಲ ಅಂದರೆ ತೆಂಗಿನಕಾಯಲ್ಲಾದರೂ ಲಕ್ಷ್ಮಿನ ಕೂರಿಸ್ತಾರೆ. ಹಾಗೂ ಬಳೆ, ಸರ, ಓಲೆ, ಮೂಗತ್ತಿ, ತಾಳಿಗೆ ಇಲ್ಲ ಅಂದರೆ ಅರಿಶಿಣದ ಕೊಂಬಾದರೂ ಹಾಕಿ ದಾರದಲ್ಲಿ 5 ಸುತ್ತಳೆ, 9, 16 ಈ ಥರ ಸುತ್ತಳೆಯಲ್ಲಿ ಹಾಕ್ಬೋದು. ಗೆಜ್ಜೆ ವಸ್ತ್ರೆ ಅದು ಅಷ್ಟೇ ಕೂಡ. ಗೆಜ್ಜೆ ವಸ್ತ್ರೆ 2 ತಪ್ಪರೆ 5, 9, 16 ಈ ಥರ ಒಂದು ಇದರಲ್ಲಿ ನೀವು ಹಾಕಬೇಕಾಗುತ್ತೆ. ತುಳಸಿ ಮಾಲೆ, ತಪ್ಪಿದ್ರೆ ಡಾವು, ಜಡೆ ಯಾವುದಾದ್ರೂ ಕೂಡ ನೀವು ನಿಮ್ಮ ಅಲಂಕಾರಕ್ಕೆ ಕಣ್ಕಪ್ಪು, ನೀವು ಹೆಂಗೆ ಅಲಂಕಾರಕ್ಕೆ ಹೆಣ್ಮಕ್ಳು ಯಾವ ಥರ ಮಾಡ್ತೀರೋ ಆ ಥರ ಮಾಡ್ಕೊಳ್ಳಿ. ಅರಿಶಿನ ಕುಂಕುಮ ಮತ್ತು ಆ ಕಳಸಕ್ಕೆ ಏನೇನು ಸಾಮಗ್ರಿಗಳು ಹಾಕಬೇಕಂದ್ರೆ, ಕಳಸಕ್ಕೆ ಕೂರಿಸ್ಬೇಕು, ಕಳಸೊಳಗಡೆ ಏನೇನು ಹಾಕಬೇಕು ಅಂದರೆ ಅರಿಶಿನ ಕುಂಕುಮ, ಒಂದು ಕೆಂಪು ಗುಲಾಬಿ ಚಿಕ್ಕದು ಬರುತ್ತೆ, ಅದನ್ನು ಹಾಕಿ ಕೆಂಪು ಕಲರ್ ಅಂದರೆ ಅಮ್ಮಗೆ ಬಹಳ ಇಷ್ಟ. ಅಡಿಕೆ, ಬಟ್ಲಡಿಕೆ 1 ತೊಗೊಳ್ಳಿ, ₹1 ಕಾಯಿನ್, ತಪ್ಪರೆ ₹5 ಕಾಯಿನ್ ಹಾಕಿ, ಕಮಲದ ಬೀಜ 6, ಗೋಮತಿ ಚಕ್ರ 6, ಹಳದಿ ಕಾವಡೆ 6, ಗೋಡಂಬಿ 6, ಬಾದಾಮಿ 6, ಬೆಳ್ಳಿ ನಾಣ್ಯ ಇದ್ದರೆ ಬೆಳ್ಳಿ ನಾಣ್ಯ ಹಾಕಿ, ಇಲ್ಲ ಒಂದು ಚಿನ್ನದ ಮೂಗುತಿ ಹಾಕಿ, ದ್ರಾಕ್ಷಿ 6, ಏಲಕ್ಕಿ 6, ಖರ್ಜೂರ 6 ಹಾಗೂ ಲವಂಗ, ಅಕ್ಷತೆ ಮತ್ತು ಲಾವಂಚದ ಬೇರು ಅಂತ ಬರುತ್ತೆ. ಮತ್ತು ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ. ಕಲ್ಸಕ್ಕರೆ, ಜಾವದ ಪುಡಿ, ಅರಿಶಿಣದ ಕೊಂಬು 1, ಗುಲಾಬಿ ಜಲ. ಮತ್ತು ಮಹಾಲಕ್ಷ್ಮಿಗೆ ಮಡ್ಲಕ್ಕಿ ಸಾಮಾನುಗಳು ಏನೇನು ಹಾಕಬೇಕಾಗುತ್ತೆ ಅಂದರೆ, ಮಡ್ಲಕ್ಕಿ ತಟ್ಟೆಗೆ ಏನೇನು ಕೊಡಬೇಕಂದ್ರೆ ಅರಿಶಿನ ಕುಂಕುಮ ಪ್ಯಾಕೆಟಲ್ಲಾದರೂ ಬರುತ್ತೆ, ಇಲ್ಲ ಬಟ್ಲಾದರೂ ಇಡಿ. ಬಳೆ ನಿಮ್ಮ ಹಸಿರು, ಹಳದಿ, ಕೆಂಪು 1 ಡಜನ್ 12 ಬಳೆಗಳು, ಅರಿಶಿಣದ ಕೊಂಬು 1, ಬ್ಲೌಸ್ ಪೀಸ್ ಅಥವಾ ಸೀರೆ, ಕೊಬ್ಬರಿ ಅರ್ಧ ತುಂಬ ನೀವು ಖಾಲಿ ಬಿಡಬೇಡಿ, ಅದಕ್ಕೆ ತುಂಬ ಕಡಲೆನ ತುಂಬಬೇಕಂದ್ರೆ ಮನೇಲಿ ಸುಖ, ಶಾಂತಿ, ನೆಮ್ಮದಿ ಯಾವಾಗಲೂ ನೆಲೆಸಲಿಲ್ಲ ಒಂದು ದೃಷ್ಟಿಗೆ. ನಾವು ಯಾವತ್ತೂ ಕೊಬ್ಬರಿನ ಖಾಲಿ ಮಾಡಬಾರ್ದು. ಅದ್ರ ತುಂಬ ನೀವು ಕಡಲೆನ ಹಾಕಿ ತುಂಬಿಸಿ ಅದನ್ನು ಇಡಿ.
ಹಾಗೇ ಅದಾದಮೇಲೆ ಮಹಾಲಕ್ಷ್ಮಿಗೆ ಮಡಿಲಕ್ಕಿಗೆ ಮತ್ತೆ ಏನೇನು ಹಾಕ್ತೀವಿ ಅಂದರೆ ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು, ಅದು ಖರ್ಜೂರ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಅದನ್ನು ನಾವು ತಾಯಿಗೆ ಮಡಿಲಕ್ಕಿ ತಟ್ಟೆ ಸಾಮಾನಲ್ಲಿ ಇಡಬೇಕಾಗುತ್ತೆ. ಹಾಗೆ ಹೂವು, ಹಣ್ಣು, ಹೂವು, ಹಣ್ಣು, ಮಡಿಲಕ್ಕಿ ಸಾಮಾನುಗಳು, ಹೂವು, ಹಣ್ಣು ಮತ್ತು ಇಷ್ಟೇ. ಮತ್ತು ಬಳೆಗಳು, ಇದು ತಾಯಿಗೆ ಮಡಿಲಕ್ಕಿಗೆ ಇಷ್ಟು ತಟ್ಟೆಯಲ್ಲಿ ನೀವು ಸಾಮಾನು ಜೋಡಿಸ್ಬಿಟ್ಟು ನೀವು ಪೂಜೆ ಮಾಡಿದ್ಮೇಲೆ ಅದನ್ನು ಪೂಜೆ ಮಾಡಿದ ನಾಳೆಗೆ ಅದನ್ನು ನೀವು ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸ್ಬಿಡಿ. ಅದನ್ನು ಕೊಟ್ಬಿಟ್ಟು ಅವ್ರಿಗೆ ದೇವಸ್ಥಾನದಲ್ಲಿರೋ ಅರ್ಚಕರಿಗೆ ಕೊಟ್ಬಿಡಿ. ಅದು ಎಳ್ಳೆ ಖರ್ಜೂರ, ಅಚ್ಚು ಬೆಲ್ಲ ಇಡಬೇಕಾಗುತ್ತೆ. ಮತ್ತು ಬಾಗಿನದ ಸೆಟ್ಟು, ಹೂವು, ಅಕ್ಕಿ, ಮಾಮೂಲಿ ಅಕ್ಕಿ, ನಿಮ್ಗೆ ಎಷ್ಟಾದರೂ ನೀವು ಒಂದು ಸೇರಾದರೂ ಹಾಕ್ಬೋದು, ಅದು ನಿಮ್ಮ ಇಷ್ಟ, ಅದು ಎಷ್ಟಾದರೂ ಹಾಕ್ಬೋದು, ಇಲ್ಲ 5 ಪಾವು ಆದರೂ ಹಾಕ್ಬೋದು. ವೀಳ್ಯದೆಲೆ ಅಡಿಕೆ, ವೀಳ್ಯದೆಲೆಗೆ ಒಂದು ದಕ್ಷಿಣೆ ಕೊಡಬೇಕಾದ್ರೆ ಒಂದು 10 ರೂಪಾಯಿ, 11 ರೂಪಾಯಿ, 21 ರೂಪಾಯಿ ಹೀಗೆ ನೀವು ಅಲ್ಲಿ ಇಡಬೇಕಾಗುತ್ತೆ. ಮತ್ತು ನೈವೇದ್ಯಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ನೈವೇದ್ಯ ಮಾಡಬೇಕಂದ್ರೆ ಹಾಲು ಇಡ್ಬೋದು, ತುಪ್ಪದ ಅನ್ನ, ಗೋಧಿ ಪಾಯಸ, ರವೆ ಸಜ್ಜಿಗೆ, ರಸಾಯನ, ಒಬ್ಬಟ್ಟು, ರವೆ ಉಂಡೆ, ಕರ್ಜಿಕಾಯಿ ಅಥವಾ ಹಣ, ಇಷ್ಟರಲ್ಲಿ ಯಾವುದಾದ್ರೂ ನೀವು ನಿಮ್ಮ ಶಕ್ತಿ ಅನುಸಾರ ನೀವು ಮಾಡಬೇಕಾದ್ರೆ ಹೊರಗಡೆಯಿಂದ ಯಾವುದೂ ತರಕ್ಕೆ ಹೋಗಬೇಡಿ. ಮನೇಲೇ ಆದಷ್ಟು ಕೂಡ ಮನೇಲೇ ಒಂದು ಶ್ರದ್ಧೆ ಭಕ್ತಿಯಿಂದ ಮತ್ತು ಮಡಿಯಿಂದ ನೀವು ಮಾಡಿ ತಾಯಿಗೆ ನೈವೇದ್ಯನ ನೀವು ಮಡಗಬೇಕಾಗುತ್ತೆ. ಅದರಲ್ಲಿ ತುಪ್ಪದನ್ನ ಅಂದರೆ ಈಗ ಸಿಹಿ ಪೊಂಗಲ್, ಗೋಧಿ ಪಾಯಸ, ರವೆ ಸಜ್ಜಿಗೆ, ಒಬ್ಬಟ್ಟು, ಇದು ಅಮ್ಮನಿಗೆ ಬಹಳ ಇಷ್ಟವಾಗಿರುವಂಥದ್ದು. ರವೆ ಉಂಡೆ, ಕರ್ಜಿಕಾಯಿ ಇದು ಆದರೆ ಮಾಡಿ, ಇಲ್ಲ ಆಗಲಿಲ್ಲ ಅಂತಂದರೆ ಬಿಟ್ಟುಬಿಡಿ. ಬಟ್ ಹೊರಗಡೆಯಿಂದ ತಂದು ಮಾತ್ರ ಯಾವುದೇ ಕೂಡ ನೈವೇದ್ಯಕ್ಕೆ ನೀವು ತಾಯಿ ಮುಂದೆ ಇಡಕ್ಕೆ ಹೋಗಬೇಡಿ. ಅದಾದಮೇಲೆ ನೆಕ್ಸ್ಟು ನಾನು ನೈವೇದ್ಯಕ್ಕೆ ಇಷ್ಟು ಆದಮೇಲೆ ಮುಖ್ಯ ಹಣನೂ ಕೂಡ ಒಬ್ಬರು ಕೆಲವು ದುಡ್ಡನ್ನ ಇಡೋದಕ್ಕಿಂತ ನಾಣ್ಯಗಳನ್ನ ಇಡಿ. ಯಾಕಂದರೆ 5 ರೂಪಾಯಿ ಕಾಯಿನ್ಗಳಾಗಿರ್ಬೋದು, ಇಲ್ಲ ನಿಮ್ಮಲ್ಲಿ ಸಾಧ್ಯ ಆದರೆ ಬೆಳ್ಳಿ ಕಾಯಿನ್ಗಳಿದ್ರೆ ಬೆಳ್ಳಿ ಕಾಯಿನ್ ಇಡಿ, ಇಲ್ಲ 1 ರೂಪಾಯಿ, 2 ರೂಪಾಯಿ ಇಷ್ಟ ನಾಣ್ಯಗಳನ್ನ ಜಾಸ್ತಿ ಇಡಿ. ಕೆಲವರು ಹಣ ಇಡಬಾರ್ದು ಅಂತ ಹೇಳ್ತಾರೆ. ಅದು ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಇಡೋರು ಹಣನೂ ಇಡ್ತಾರೆ, ಹಣನೂ ಇಟ್ಟು ಪೂಜೆ ಮಾಡ್ತಾರೆ. ತಾಯಿಗೆ ಈ ಸಲ ಬಂದಿರೋ ಶುಭ ಲಗ್ನಗಳು, ತಾಯಿನ ಕೂರಿಸೋದಕ್ಕೆ ಈ ಸಲ 3 ಶುಭ ಲಗ್ನಗಳು ಬಂದಿದೆ. ಸಮಯ ಅನ್ನೋದಕ್ಕಿಂತ ಲಗ್ನಕ್ಕೆ ಬಹಳ ಒಂದು ಮಹತ್ವನ ಕೊಡಬೇಕಾಗುತ್ತೆ. ಈ ಸಲ ಏನೇನೆಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಬ್ಬರು ಯಾರು ಬೆಳಗ್ಗೆನೇ ಪೂಜೆ ಮಾಡೋರು, ಯಾರು ಎಲ್ಲ ಸಿದ್ಧತೆ ಹಿಂದಿನ ದಿನ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಅದು ಬೆಳಗ್ಗೆ 4ರಿಂದ 4:30ವರೆಗೂ ಮಿಥುನ ಲಗ್ನ ಬಂದಿದೆ. ಹಾಗೂ ತಾಯಿಗೆ ಈ ಸಲ ಯಾವ ಬಣ್ಣದ ಸೀರೆ ಉಡಿಸ್ಬೇಕು ಅಂತಂದರೆ ಸುಮಾರು ಜನ ಯಾವುದು ಅಂತ ಗೊಂದಲದಲ್ಲಿರ್ತಾರೆ. ಸೊ ತಾಯಿಗೆ ಈ ಸಲ ಒಂದು ಕೆಂಪು, ಕೇಸರಿ, ಹಳದಿ, ಹಸಿರು, ಒಂದು ಗೋಲ್ಡನ್ ಕಲರ್ ಮತ್ತು ವೈಟ್, ಕ್ರೀಮ್, ಇಷ್ಟು ಕಲರ್ಗಳಲ್ಲಿ ನೀವು ಸೀರೆನ ಉಡಿಸ್ಬೋದು. ಮತ್ತು ಪೂಜೆ ಮಾಡೋಕ್ಕಿಂತ ಮುಂಚೆ ನೀವು ಗಣಪತಿಗೆ ಫಸ್ಟು ಪೂಜೆ ಮಾಡಿ. ಏನೇ ವಿಘ್ನ ನಿವಾರಕ ಗಣಪತಿಗೆ ಪೂಜೆ ಮಾಡೋದ್ರಿಂದ ಏನೇ ವಿಘ್ನಗಳು ಬಂದು ಅದು ನಿವಾರಣೆ ಮಾಡಪ್ಪ ಅಂತ ಗಣಪತಿಗೆ ಪೂಜೆ ಮಾಡಿ. ಆಮೇಲೆ ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿ. ಫಸ್ಟು ಮನೆ ದೇವರ ಪೂಜೆ ಆದಮೇಲೆ ನೀವು ತಾಯಿ ಮಹಾಲಕ್ಷ್ಮಿಗೆ ನೀವು ಪೂಜೆಯನ್ನು ಸಲ್ಲಿಸಿ. ಪೂಜೆ ಸಲ್ಲಿಸಿದ ಮೇಲೆ ಆಗಲೇ ಹೇಳಿದೆ, ಅವತ್ತಿನ ದಿನ ಮೊದಲನೇ ದಿನವೇ ತಾಯಿನ ಒಬ್ಬರು ತಾಯಿನ ಕಳಿಸ್ಕೊಡ್ತಾರೆ. ಇಲ್ಲ ಕೆಲವರು 3 ದಿನ ಇಟ್ಕೋತಾರೆ, ಕೆಲವರು 5 ದಿನ. ನಿಮ್ಮ ಮನೇಲಿ ನಿಮ್ಮದೇ ಯಾವ ಥರ ಬಂದಿದೆ ಅದನ್ನು ನೀವು ಒಂದ್ಸಲ ಕೆಂಪು ಆರತಿ ಮಾಡಿ ತಾಯಿನ ನೀವು ಬೀಳ್ಕೊಡಿ. ಮತ್ತು ನೀವು ಮಡಿಲಕ್ಕಿ ಸಾಮಾನು ಯಾವುದನ್ನು ಮೊದಲೇ ಹೇಳ್ದಂಗೆ ಅದು ದೇವಸ್ಥಾನದಲ್ಲಿ ಕೊಟ್ಟು ಅದಕ್ಕೆ ಪೂಜೆ ಮಾಡಿಸ್ಬಿಡಿ. ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ, ಲಕ್ಷ್ಮೀ ದೇವಸ್ಥಾನಕ್ಕೆ, ಯಾವುದಾದ್ರು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ನೀವು ಅದನ್ನು ಪೂಜೆ ಮಾಡಿಸ್ಬಿಡಿ ಅಂತ ಹೇಳ್ತಾ, ನನ್ನ ಈ ಒಂದು ಚಾನಲ್ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಸ್ನೇಹಿತರೆ, ಅದು ಒಂದು ರೆಕಾರ್ಡಿಂಗಲ್ಲಿ ಅದು ಒಂದು ಮಿಸ್ ಆಗಿದೆ. ಯಾಕಂದರೆ ತಾಯಿನ ಕೂರಿಸೋ ಟೈಮ್ ಹೇಳ್ತಾ ಇದ್ದೆ, ಅದು ರೆಕಾರ್ಡ್ ಆಗಿರಲಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ. 3 ಲಗ್ನ ಬಂದಿದೆ. ಲಗ್ನಗಳು ತುಂಬ ಶುಭ ಅಂತಾರೆ. ಅದರಲ್ಲಿ ಮೊದಲನೇದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ 4 ಗಂಟೆಯಿಂದ 4:15ವರೆಗೆ. ಅದಾಗಲಿಲ್ಲ ಅಂದರೆ ಮಧ್ಯಾಹ್ನ 12:25ರಿಂದ 12:50 ತುಲಾ ಲಗ್ನ. ಅದಾಗಲಿಲ್ಲ ಅಂದರೆ ಸಂಜೆ ಒಂದು 5 ಗಂಟೆಯಿಂದ 5:50ವರೆಗೆ ಒಂದು
ಧನುರ್ಲಗ್ನ ಬಂದಿದೆ. ಸೊ ನೀವು ಯಾವುದಾದ್ರೂ ಲಗ್ನದಲ್ಲಿ ಪೂಜೆ ಮಾಡ್ಬೋದು. ಧನುರ್ಲಗ್ನ ಸಂಜೆ 5ರಿಂದ 5:30ರವರೆಗೆ.